ಜಿ ಟಿ ಆಗಿರ್ಬೋದು, ಎಸ್ ಆರ್ ಎಚ್ ಆಗಿರ್ಬೋದು, ಮುಂದಿನ ಎಲ್ಲ ಮ್ಯಾಚ್ ಹೋದ್ರೆ ಇದಕ್ಕೂ ಒಂದು ಅವಕಾಶ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಈ ಸಡನ್ ನಾವು ಈ ಒಂದು ಕ್ಯಾಲ್ಕುಲೇಷನ್ ನೋಡಿದ್ರೆ ಈ ಸಲ ಎಲ್ಲನೂ ಯಾವುದಾದ್ರು ಸಂದರ್ಭದಲ್ಲಿ ಸಡನ್ನಾಗಿ ರಾಜ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಕೆಳಗಿದ್ದವ್ರು ಮ್ಯಾಲೆ ಬರ್ಬೋದು, ಮ್ಯಾಲಿದ್ದವ್ರು ಕೆಳಗೆ ಬರ್ಬೋದು ನಾವು ಅಂತ ಇದ್ವಿ. ಆದರೆ ಸಹಿತ ಒಂದು ಮಾತು ಹೇಳಬೇಕಾಗ್ತದಲ್ಲ, ಎಮ್ ಐ ಆಗಿರ್ಬೋದು, LSG ಆಗಿರ್ಬೋದು, ಅಂದರೆ ಲಕ್ನೋ ಏನಪ್ಪ ಅಂತಂದ್ರೆ ಟೀಮ್ ಆಗಿರ್ಬೋದು ಅಥವಾ ಮುಂಬೈ ಇಂಡಿಯನ್ ಟೀಮ್ ಆಗಿರ್ಬೋದು, ಇವು ಮೋಸ್ಟ್ಲಿ ಟಾಪ್ 4-5 ಬರಲಿಕ್ಕಿಲ್ಲ ಅಂತೇಳಿ ಸ್ವಲ್ಪ ಈಗ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಈಗ ಎರಡು ಎಮ್ ಐ ಅಂತ 12 ಮ್ಯಾಚ್ ಆಡಿದ, LSGನೂ 12 ಮ್ಯಾಚ್ ಆಯಿತು. 12 ಮ್ಯಾಚ್ ಆಡಿ LSG 4 ಗೆದ್ದು 2 ಸೋತದ. ರನ್ ರೇಟು ಕಡಿಮೆ ಅದರದ್ದು, ದೂರದ ಮಾತದ. ಆದರೆ ಗೆದ್ದು ಮಾತ್ರ CSKಗೆ ಹೊಡೆತ ಕೊಟ್ಟರು, ಚೆನ್ನೈ ಸೂಪರ್ ಕಿಂಗ್ಸ್ಗಳಿಗೆ ಹೊಡೆತ ಕೊಟ್ಟರು. ಯಾಕಂದರೆ ಟಾಪ್ 6 ಆಗಿದ್ದರು, ಈಗ ಮತ್ತೆ ಕೆಳಗೆ ಬರ್ತಾ ಇದ್ದಾರೆ. ಟಾಪ್ 4-5 ಆಗಿದ್ದರು, ಈಗ ಮತ್ತೆ ಕೆಳಗೆ ಬರ್ತಾ ಇದ್ದಾರೆ, 6 ಬರ್ತಾ ಇದ್ದಾರೆ. ಇವತ್ತು ನಡೆಯುವ ಮ್ಯಾಚಲ್ಲಿ ಏನಾಗ್ಬೋದು ನೋಡ್ಬೋದು ಅದನ್ನು. ಯಾಕಂದರೆ ಕೋಲ್ಕತ್ತಾ ನೈಟ್ ರೈಡರ್ಸು ಜೊತೆಗೆ ಗುಜರಾತ್ ಟೈಟನ್ಸ್ ಮಧ್ಯೆ ನಡೆಯುವಂಥದ್ದು. ಇದು ಯಾವ್ದು ಚೇಂಜ್ ಆಗೋದು ಏನಾಗ್ಬೋದು ಗೊತ್ತಿಲ್ಲ. ಬಟ್ ಈಗ ಮಾತ್ರ ಒಂದು ಮಾತ್ರ ಹೇಳಬೇಕಾಗಿದೆ, ಆಕಾಶ್ ಮಹಾರಾಜ್ ಸಿಂಗ್ ಬೌಲಿಂಗ್ ಚೆನ್ನಾಗಿ ಮಾಡಿದರು ಲಕ್ನೋ ಈ ಜಾಯಿಂಟ್ಸ್ ಒಳಗೆ. ಮುಂದೆ ಚೆನ್ನೈ ಸೂಪರ್ ಕಿಂಗ್ಸ್ ಕಾರ್ತಿಕ್ ಚೆನ್ನಾಗಿ ಆಡಿದರು. ಆದರೆ ಯಾಕೋ ಏನು 200 ರನ್ ಅಂದರೆ ಒಂದು ಗಡಿ ದಾಟಿದ್ದು, ಇನ್ನೂ ಹೆಚ್ಚು ಗೆಲ್ಲೋ ಸಾಧ್ಯತೆಗಳಿದ್ದು. ಆದರೂ ಮುಗಿದು ಹೋಗ್ಯದ ಮ್ಯಾಚ. ಇನ್ನು ಇವತ್ತಂತೂ ನಿಮಗೆ ಗೊತ್ತದ, 2 ಜಬರ್ದಸ್ತ್ ಟೀಮ್ ಇದ್ದಾವೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಆಗಿರ್ಬೋದು, ಜೊತೆಗೆ ಗುಜರಾತ್ ಟೈಟನ್ಸ್ ಆಗಿರ್ಬೋದು. ಆದರೆ ಗುಜರಾತ್ ಟೈಟನ್ಸ್ ಮೇಲೆ ಒಂದು ಹೆಚ್ಚಿನ ಭರವಸೆ. ಯಾಕಪ್ಪ ಅಂತಂದ್ರೆ ಅವರು ಟೀಮ್ ಪ್ರತಿಯೊಂದು ಪಂದ್ಯದಿಂದ ಪಂದ್ಯಕ್ಕೆ ಇಂಪ್ರೂವ್ಮೆಂಟ್ ಚೆನ್ನಾಗ್ಯದ. ಗಿಲ್ ಆಗಿರ್ಬೋದು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಅವ್ರ ಜೊತೆಗೆ ಬೌಲರ್ಸ್ ಚೆನ್ನಾಗಿದ್ದಾರೆ, ಅವ್ರು ಚಲೋ ಸ್ವಿಂಗ್ದಾಗಿದ್ದಾರೆ. ಕಗಿಸೋ ರಬಾಡ್ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್